ಯಾರಾದ್ರೂ 16 ಬಜೆಟ್ ಮಂಡಿಸಿದ್ದಾರೆ ಅಂದ್ರೆ ಅದು ಸಿದ್ದರಾಮಯ್ಯ. ಅದಕ್ಕೆ ಕಾರಣ ನಮ್ಮ ಕಾಂಗ್ರೆಸ್ ಪಕ್ಷ. ಒಬ್ಬ ವ್ಯಕ್ತಿ ಒಳ್ಳೆಯ ಕೆಲಸ ಮಾಡಿದ್ರೆ ಅದಕ್ಕೆ ನಾವು ಬೆಂಬಲವನ್ನ ಕೊಡ್ತೀವಿ. ಅದೇ ರೀತಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪಕ್ಷ ಸಂಘಟನೆ ಅಂತ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇಬ್ಬರು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ನೀವಿಬ್ಬರು ಒಗ್ಗಟ್ಟಾಗಿ ಮುಂದೆ ಹೋಗಿ ಅಭಿವೃದ್ಧಿ ಬಿಟ್ಟು ಬೇರೆ ಮಾತನಾಡಬೇಡಿ. ಬೇರೆ ಮಾತನಾಡಿದ್ರೆ ಜನ ಕೂಡ ನಮ್ಮನ್ನ ಒಪ್ಪೋದಿಲ್ಲ. ಸಿಎಂ ಸಿದ್ದು ಹಾಗೂ ಡಿಕೆ ಶಿವಕುಮಾರ್ಗೆ ಒಗ್ಗಟ್ಟಿನ ಮಂತ್ರವನ್ನ ಜಪಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಮಂಡಿಸಿ ಒಂದು ದೊಡ್ಡ ಅಂದ್ರೆ ಬಹುಶಃ ದೇಶದಲ್ಲೇ 16 ಬಜೆಟ್ ಮಂಡಿಸಿದಂತ ಯಾರಾದರೂ ಫೈನಾನ್ಸ್ ಮಿನಿಸ್ಟರ್ ಇದ್ರೆ ಅದು ಸಿದ್ದರಾಮಯ್ಯನವರು. ಮತ್ತೆ ಇದು ಯಾವಾಗ ಸಾಧ್ಯ? ಕಾಂಗ್ರೆಸ್ ಪಾರ್ಟಿದಾಗ ಯಾವಾಗಲೂ ಕೂಡ ಸತತವಾಗಿ ವ್ಯಕ್ತಿಗೆ ರಾಜ್ಯದ ಬಜೆಟ್ ಬಗ್ಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯಿಸಿದ್ದಾರೆ. ಬೀದರಲ್ಲಿ ಮಾತನಾಡಿದ ಅವರು, ಅಭಿವೃದ್ಧಿ ಪರ ಐತಿಹಾಸಿಕ ಬಜೆಟ್ ಇದಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿವೃದ್ಧಿ ಪರವಾಗಿ ಬಜೆಟ್ ಮಂಡಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ 5,000 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ. ಕೊಟ್ಟ ಮಾತಿನಂತೆ ನಾವು ನಮ್ಮ ನಾಯಕರು ನಡೆದುಕೊಳ್ತಾ ಇದ್ದೀವಿ. ಮುಂದಿನ ತಿಂಗಳಲ್ಲಿ ನಾಗರಿಕ ವಿಮಾನಯಾನ ಪ್ರಾರಂಭವಾಗಲಿದೆ ಅಂತ ಹೇಳಿದರು. 200 ಕೋಟಿ ರೂಪಾಯಿಯ ಈ ಭಾಗದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಆರೋಗ್ಯ ಕೇಂದ್ರ, ಜಿಲ್ಲಾ ಆರೋಗ್ಯ ಕೇಂದ್ರ ಅದಕ್ಕೆ ಮೇಲ್ದರ್ಜೆಗೇರಿಸುವಂಥದ್ದು ಒಳ್ಳೆ ಉತ್ತಮವಾದಂತಹ ಆರೋಗ್ಯ ನಮ್ಮ ಜನರಿಗೆ ಕೊಡುವಂಥದ್ದಕ್ಕೆ ಇವತ್ತು ಬಜೆಟ್ನಲ್ಲಿ ನಾವು ಘೋಷಣೆಯನ್ನು ಮಾಡಿದ್ದೇವೆ. 10 ಹಲವಾರು ಯೋಜನೆಗಳು ಇವತ್ತು ಆಯವ್ಯಯದಲ್ಲಿ ಬಂದಿದೆ. ಆಯವ್ಯಯದಲ್ಲಿ ಬರದೇ ಇರುವಂತದ್ದು ಸಹಿತ ನಾವೆಲ್ಲ ಮಾಡ್ತಾ ಇದ್ದೇವೆ. ಹೀಗಾಗಿ ಬೀದರ್ ಜಿಲ್ಲೆ ಅಭಿವೃದ್ಧಿ ಪಥದತ್ತ ಹೋಗ್ತಾ ಇದೆ. ನಿಮಗೆಲ್ಲ ಗೊತ್ತಿದೆ. ಸುಮಾರು 800 ಕೋಟಿ ರೂಪಾಯಿಯ ಈ ಭಾಗದಲ್ಲಿ ಮೌಲಿಯಿಂದ ಮುಸ್ಲಿಂ ಬಜೆಟ್ ಎಂಬ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರ ಹೇಳಿಕೆಗೆ ಈಶ್ವರ್ ಖಂಡ್ರೆ ಕಿಡಿಕಾರಿದ್ದಾರೆ. ಬೀದರಲ್ಲಿ ಮಾತನಾಡಿದ ಅವರು, ಓರ್ವ ಕೇಂದ್ರ ಸಚಿವರಾಗಿದ್ದು ಬೀದರ್ ಜಿಲ್ಲೆಗೆ ಅವಮಾನ ಮಾಡಿದ್ದಾರೆ. ಖೂಬಾರ್ ಅವರು ಪ್ರಜಾಪ್ರಭುತ್ವದಲ್ಲಿದ್ದು ಜನರು ಅವರನ್ನ ತಿರಸ್ಕಾರ ಮಾಡಿದ್ದಾರೆ. ಇಂತಹ ಹೇಳಿಕೆಯಿಂದ ಖೂಬಾರ್ ಅವರು ಜಾತಿಗಳ ಮಧ್ಯೆ ವಿಷ ಬೀಜ ಹಾಕುವ ಕೆಲಸ ಮಾಡುತ್ತಿದ್ದಾರೆ ಅಂತ ಕಿಡಿಕಾರಿದರು. ಕೇಂದ್ರ ಸಚಿವರಾಗಿ ಇವತ್ತು ಅದು ಬೀದರ್ ಜಿಲ್ಲೆಗೆ ಅವಮಾನ ಅಂತ ಹೇಳಿಕೆ ಬಯಸ್ತಾರೆ. ಇಂಥ ಕೆಳಮಟ್ಟದ ಹೇಳಿಕೆಗಳು ಇವತ್ತು ಕೊಡುವಂಥದ್ದು ಆತ್ಮಾವಲೋಕನ ಮಾಡಿಕೊಳ್ಳಲಿ. ಮಾಧ್ಯಮದಲ್ಲಿ ಕೇಳಬೇಕು ಅವರಿಗೆ. ಆ ರೀತಿ ಏನಪ್ಪ ಹಿಂಗೆ ಹೇಳಿದ್ರೆ ಏನು ಅಂತೇಳಿ ಪ್ರಜಾಪ್ರಭುತ್ವದಲ್ಲಿದ್ದಾರೆ ಅವರು. ಎಲ್ಲಿದ್ದಾರೆ ಅವರು ಇವತ್ತು? ಏನ್ ಮಾಡ್ಬೇಕಂತಾರೆ? ಜಾತಿಗಳಲ್ಲಿ ಧರ್ಮಗಳಲ್ಲಿ ಹೊಡೆದಾಡುವ ನೀತಿ ಅನುಸರಿಸಿ ಇವತ್ತು ಅವರಿಗೆ ರೂಢಿಯಾಗಿಬಿಟ್ಟಿದೆ. ಜನ ಅವರಿಗೆ ತಿರಸ್ಕಾರ ಮಾಡಿದ್ದಾರೆ. ಈಗಲಾದರೂ ಬೆಳಗಾವಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆ ನಡೆಯಿತು. ನಗರದ ಗೊಮಟೇಶ ವಿದ್ಯಾಪೀಠದಲ್ಲಿ ಕಾರ್ಯಕರ್ತ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಟೆಂಪಲ್ ರನ್ ಬಳಿಕ ಸಭೆಗೆ ಭಾಗಿಯಾದ ಪರಿಷತ್ ಸದಸ್ಯ ಸಿಟಿ ರವಿ ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸಿದರು. ಸುವರ್ಣಸೌಧದಲ್ಲಿ ಅಶ್ಲೀಲ ಪದ ಬಳಕೆ ಆರೋಪ ಪ್ರಕರಣದಲ್ಲಿ ಬೆನ್ನಿಗೆ ನಿಂತ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸಿದರು. ಈ ವೇಳೆ ಕಾರ್ಯಕ್ರಮದಲ್ಲಿ ಶಾಸಕ ಅಭಯ್ ಪಾಟೀಲ್, ಬೆಳಗಾವಿ ಬಿಜೆಪಿ ಗ್ರಾಮೀಣ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್, ಮಾಜಿ ಸಂಸದೆ ಮಂಗಳ ಅಂಗಡಿ ಭಾಗಿಯಾಗಿದ್ದರು. ಬೆಳಗಾವಿ ಪ್ರವಾಸದಲ್ಲಿರುವ ಎಂಎಲ್ಸಿ ಸಿಟಿ ರವಿ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಭಾಗಿಯಾದರು. ಈ ವೇಳೆ ಮಾತನಾಡಿದ ಅವರು, ನಾನು ಕಷ್ಟದಲ್ಲಿ ಇದ್ದಾಗ ನನ್ನ ಜೊತೆಯಲ್ಲಿ ಇದ್ರಿ. ಸಾಕಷ್ಟು ಜನ ಬೆದರಿಕೆ ಹಾಕಿದಾಗ ನನ್ನ ಜೊತೆ ಇದ್ದವರು ನೀವು. ನಮ್ಮ ಪಾರ್ಟಿಯಲ್ಲಿ ಜಾತಿ ಇಲ್ಲ, ಸಿದ್ಧಾಂತ ಮಾತ್ರ ಅಂತ ಹೇಳಿದ್ರು. ದೇಶದ ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಮಾಲೀಕರಿದ್ದಾರೆ, ಆದರೆ ಬಿಜೆಪಿ ಪಕ್ಷಕ್ಕೆ ಯಾರೂ ಮಾಲೀಕರಿಲ್ಲ. ನರೇಂದ್ರ ಮೋದಿಯೂ ನಮ್ಮ ಮಾಲೀಕರು ಅಲ್ಲ. ಗೃಹ ಸಚಿವ ಅಮಿತ್ ಶಾ, ಜೆಪಿ ನಡ್ಡಾ ಸೇರಿ ಇವರೆಲ್ಲರೂ ನಮ್ಮ ಮಾಲೀಕರು ಅಲ್ಲ. ನಮ್ಮ ಬಿಜೆಪಿ ಕಾರ್ಯಕರ್ತರೇ ನಮ್ಮ ಬಿಜೆಪಿಯ ಮಾಲೀಕರು ಅಂತ ಹೇಳಿ ನಾವೆಲ್ಲರೂ ಕೂಡಿ ಪಕ್ಷವನ್ನ ಕಟ್ಟೋಣ, ದೇಶವನ್ನ ಮುನ್ನಡೆಸೋಣ ಅಂತ ಕಾರ್ಯಕರ್ತರಿಗೆ ಹುರಿದುಂಬಿಸಿದರು. ಬಜೆಟ್ನ ಪ್ರತಿಶತ 27% ಆದಾಯ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಅವ್ರು ಹೇಳಿರೋದು ಸಾಲದಿಂದ 27%, 19% ಅಬ್ಕಾರಿಯಿಂದ ಬಂದ್ರೆ ಸಾಲದಿಂದ 27%.
ಇನ್ನು ರಾಜ್ಯ ಬಜೆಟ್ ಬಗ್ಗೆ ಮಾತನಾಡಿದ ಎಂಎಲ್ಸಿ ಸಿಟಿ ರವಿ, ಕಾಂಗ್ರೆಸ್ ಬಜೆಟ್ಗೂ ಹಾಗೂ ಮುಸ್ಲಿಂ ಲೀಗ್ ಬಜೆಟ್ಗೂ ವ್ಯತ್ಯಾಸವಿಲ್ಲ ಅಂತ ಕಿಡಿಕಾರಿದ್ರು. ಎಸ್ಸಿ ದಲಿತರ ಹಣವನ್ನ ಕಾಂಗ್ರೆಸ್ ಕಿತ್ತುಕೊಳ್ತಾ ಇದೆ. ಕಾಂಗ್ರೆಸ್ನವರು ಮುಸ್ಲಿಂ ಮಹಿಳೆ ಮದುವೆಗೆ 50,000 ಅಂತ ಹಲವು ಯೋಜನೆಯ ದುಡ್ಡು ಕೊಟ್ಟಿದ್ದಾರೆ. ಇದನ್ನ ನೋಡಿದ್ರೆ ಓಲೈಕೆ ರಾಜಕಾರಣ ಎಲ್ಲಿಗೆ ಹೋಗಿದೆ ಅಂತ ಗೊತ್ತಾಗುತ್ತೆ. ನಾವು ಭಾಷೆ ಹೆಸರಲ್ಲಿ ಜಗಳ ಆಡಿದ್ರೆ ದೇಶ ಉಳಿಯಲ್ಲ. ಕಾಂಗ್ರೆಸ್ನವರ ಬಾಯಿನಲ್ಲಿ ದತ್ತ ಪೀಠ ಉಳಿಸುವ ಮಾತು ಬರ್ತಿದೆ. ಅವರ ಬಾಯಲ್ಲಿ ಏನು ಬರುತ್ತೆ ಅಂತ ಅವರ ಬಜೆಟ್ನಲ್ಲಿ ಗೊತ್ತಾಗಿದೆ. ದೇಶಕ್ಕಿಂತ ಪಕ್ಷ ದೊಡ್ಡದಲ್ಲ. ಅವರು ಲೀಡರ್ ಇರಬಹುದು, ನಮಗೆ ಯಾರು ದೊಣ್ಣೆ ನಾಯಕರಲ್ಲ ಅಂತ ವಾಗ್ದಾಳಿ ನಡೆಸಿದರು. ಸರ್ಕಾರಿ ಗುತ್ತಿಗೆಯಲ್ಲಿ ಮೀಸಲಾತಿ ಸಂವಿಧಾನದ ಆರ್ಟಿಕಲ್ 15 ಮತ್ತು ಆರ್ಟಿಕಲ್ 42 ಎಸ್ಸಿ ಎಸ್ಟಿ ಮೀಸಲಾತಿಯನ್ನ ಸಮರ್ಥಿಸುತ್ತೆ. ಮತೀಯ ಆಧಾರಿತ ಮೀಸಲಾತಿಯನ್ನ ಸಂವಿಧಾನ ಒಪ್ಪಲಿಲ್ಲ. ಮೀಸಲಾತಿ ಕೊಡೋ ಸಂದರ್ಭದಲ್ಲಿ ಮತೀಯ ಆಧಾರಿತ ಮೀಸಲಾತಿಯ ಬೇಡಿಕೆಯನ್ನ ರಾಜ್ಯ ಬಜೆಟ್ ಮುಸ್ಲಿಮರ ತುಷ್ಟೀಕರಣ ಎಂಬ ಬಿಜೆಪಿ ಆರೋಪಕ್ಕೆ ಆರ್ಬಿ ತಿಮ್ಮಾಪುರ ಪ್ರತಿಕ್ರಿಯಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಉಸ್ತುವಾರಿ ಸಚಿವರು, ನಾವು ಸರ್ವ ಜನಾಂಗ ಪ್ರೀತಿ ಮಾಡುವವರು. ಬಿಜೆಪಿ ಅವರಿಗೆ ಒಂದೇ ಕನಸು, ಬೆಳಗ್ಗೆ ಎದ್ದ ತಕ್ಷಣ ಮುಸ್ಲಿಂ ಅನ್ನೋದು. ಬಜೆಟ್ ಬಗ್ಗೆ ಚರ್ಚೆ ಮಾಡಿ ಅಂದ್ರೆ ಅಲ್ಲೂ ಮುಸ್ಲಿಂ ವಿಚಾರ ಎತ್ತುತ್ತಾರೆ. ಮುಸ್ಲಿಂ ಹೆಸರೇಳಿ ಇವರು ಅಧಿಕಾರಕ್ಕೆ ಬರ್ತಾರೆ. ಯಾವ ಜನಾಂಗವನ್ನ ನಾವು ಬಿಟ್ಟುಕೊಟ್ಟಿಲ್ಲ, ಎಲ್ಲಾ ಜನಾಂಗವನ್ನ ಪ್ರೀತಿ ಮಾಡ್ತೀವಿ. ನಮ್ಮನ್ನ ಹಿಂದೂ ವಿರೋಧಿಗಳ ರೀತಿ ಬಿಂಬಿಸಿ ಮತ ಪಡೆಯೋದು ಬಿಜೆಪಿಗರ ಕೆಲಸ ಅಂತ ಕಿಡಿಕಾರಿದ್ರು. ಅವ್ರಿಗೆ ಅದು ಒಂದೇ ಕನಸದು. ಮುಂಜಾನೆ ಎದ್ದ ಕೂಡಲೇ ಮುಸ್ಲಿಂ ಅಂತೇಳಿ ಹಿಂದೂಗಳನ್ನ ಒಟ್ಟಾಗಿ ವೋಟ್ ತಗೊಳ್ಳೋದು ಒಂದದು ಭ್ರಮೆ ಅವ್ರದ್ದು. ಇಡೀ ರಾಷ್ಟ್ರಾದ್ಯಂತ ಇಂತಹ ಭ್ರಮಾಲೋಕದಲ್ಲಿ ಜನರನ್ನು ತೇಲಿಸಿ ಆ ಹಿಂದುತ್ವದ ಹೆಸರಿನಲ್ಲಿ ಬರ್ತಕ್ಕಂಥದ್ದು ಇವರು ಯಾವುದು ಡೆವಲಪ್ಮೆಂಟ್ ಕೇಳಬೇಡ್ರಿ, ಏನು ಕೇಳಬೇಡ್ರಿ. ಇಷ್ಟೆಲ್ಲ ಬಜೆಟ್ ಬಗ್ಗೆ ಪ್ರಕ್ರಿಯೆ ಚರ್ಚೆ ಮಾಡಿದ್ರೆ ಮಲ್ಲಿ ಮುಸ್ಲಿಮ್ರೇ ಇವ್ರಿಗೆ ಟಾರ್ಗೆಟ್. ಆದ್ರಿಂದ ಇವರು ಯಾವತ್ತೂ ಪೂರ್ವಾಪರ ನೋಡಿ ನಾವು ಬಜೆಟ್ ಇದೆ, ಈ ವರ್ಗಕ್ಕೆ ಅನ್ಯಾಯ ಆಯ್ತು, ಇದಾತು ಅಂತಕ್ಕಂಥ ಚರ್ಚೆಯಲ್ಲಿ ಅವ್ರಿಗೆ. ಮುಂಜಾನೆ ಬಜೆಟ್ದಾಗೂ ಮುಸ್ಲಿಮ್ಸು, ಎದ್ರು ಮುಸ್ಲಿಮು, ಬಿದ್ರು ಮುಸ್ಲಿಮು, ಇವ್ರು ಬಂಡವಾಳ ಮುಸ್ಲಿಂ ಹೆಸರು ಹೇಳಿ ಇವರು ಅಧಿಕಾರಕ್ಕೆ ಬರು. ಬಾಗಲಕೋಟೆ ವಿಶ್ವವಿದ್ಯಾಲಯ ರದ್ದು ಮಾಡುತ್ತಿರುವ ವಿಚಾರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ಬಿ ತಿಮ್ಮಾಪುರ ಪ್ರತಿಕ್ರಿಯಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ವಿವಿ ಕೊಡಬೇಕಾದ್ರೆ 1 ಇಂಚು ಭೂಮಿ ಅನುದಾನ ಕೊಡಲ್ಲ ಅಂದಿದ್ರು. ಏನು ಕೊಡೋದಿಲ್ಲ, ನೀವೇ ವಿವಿ ನಡೆಸಬೇಕು ಅಂತ ಹೇಳಿದ್ರು. ಅಂತಹ ವಿಶ್ವವಿದ್ಯಾಲಯಗಳು ನಮ್ಮ ಕಾಲೇಜುಗಳಿಗಿಂತ ಕೀಳಾಗಿದೆ. ಏನು ಮೂಲಭೂತ ಸೌಲಭ್ಯ ಕೊಡದೆ ವಿವಿ ನೀಡಿದ್ರೆ ಹೇಗೆ ಅಂತ ಪ್ರಶ್ನಿಸಿದ್ರು. ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಬಂದ ವಿವಿ ನಾವ್ಯಾಕೆ ಬಿಟ್ಟು ಕೊಡಬೇಕು? ಜಿಲ್ಲೆಯ ಎಲ್ಲಾ ಶಾಸಕರುಗಳು ಸೇರಿ ಕ್ಯಾಬಿನೆಟ್ ಸಬ್ ಕಮಿಟಿ ಸದಸ್ಯರನ್ನ ಭೇಟಿ ಮಾಡ್ತೀವಿ. ಮನವರಿಕೆ ಮಾಡಿಕೊಡುವ ಮೂಲಕ ನಮ್ಮ ವಿವಿ ಉಳಿಸಿಕೊಳ್ಳುವ ಪ್ರಾಮಾಣಿಕ ಕೆಲಸವನ್ನ ಮಾಡ್ತೀವಿ ಎಂದರು. ಯೂನಿವರ್ಸಿಟಿ ಕೊಡೋ ಹೊತ್ನಾಗ ಏನ್ ಹೇಳಿದ್ರು, 1 ಇಂಚ್ ಲ್ಯಾಂಡ್ ಕೊಡಂಗಿಲ್ಲ, ನಿಮ್ಗೆ ಅನುದಾನ ಕೊಡಂಗಿಲ್ಲ, ನಿಮ್ಗೇನು ಕೊಡಂಗಿಲ್ಲ, ನೀವು ಯೂನಿವರ್ಸಿಟಿ ನಡೆಸಬೇಕು. ಈಗ ಅಂತ ಯೂನಿವರ್ಸಿಟಿ ಕಾಲೇಜ್ಗಳಕ್ಕಿಂತ ನಮಗೆ ಅಷ್ಟು ಅದೊಂದು ಸೌಲಭ್ಯಗಳನ್ನ, ಮೂಲಭೂತ ಸೌಲಭ್ಯಗಳನ್ನ ಕೊಡಲಾದ. ನೀನು ಯೂನಿವರ್ಸಿಟಿ ಕಟ್, ಅವನು ಯೂನಿವರ್ಸಿಟಿ ಕಟ್, ಇವನು ಯೂನಿವರ್ಸಿಟಿ ಕಟ್. ಇದು ಒಂದು ಕಡೆ. ಇನ್ನೊಂದು ಕಡೆ ನಮ್ದೇನೋ ನಮ್ಮ ಜಿಲ್ಲೆಯಲ್ಲಿ ಬಂದಂಥದ್ದು ನಾವೇ ಬಿಟ್ಕೊಡ್ಬೇಕನ್ನೋದು ನಮ್ದು. ನಾಳೆ ಸೋಮವಾರ ದಿವಸ ಅಥವಾ ಮಂಗಳವಾರ ಎಲ್ಲ MLAಗಳು ಕೂತ್ಕೊಂಡು ಕ್ಯಾಬಿನೆಟ್ ಸಬ್ ಕಮಿಟಿ ಮೆಂಬರ್ಗಳನ್ನು ಅಲ್ಲೇ ಕರೆಸಿ ಮಾತಾಡಿ. ಬಜೆಟ್ ಹಿಗ್ಗಿದಂತೆ ಸಾಲವೂ ಏರಿಕೆ ಆಗ್ತಾ ಇದೆ ಎಂಬ ವಿಚಾರಕ್ಕೆ ಆರ್ಬಿ ತಿಮ್ಮಾಪುರ ಅವರು ಇದೇ ಸಂದರ್ಭದಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ಆರ್ಥಿಕ ಚೌಕಟ್ಟಿನಲ್ಲಿ ಬಜೆಟ್ ಮಂಡನೆ ಮಾಡಲಾಗಿದೆ. ಆರ್ಥಿಕ ಚೌಕಟ್ಟು ದಾಟಿ ಸಾಲ ಮಾಡುವಂತದ್ದು ಆಗಿಲ್ಲ. ಬಾಗಲಕೋಟೆ ಜಿಲ್ಲೆಗೆ ಭರಪೂರ ಅನುದಾನ ನೀಡಲಾಗಿದೆ. ಗ್ಯಾರಂಟಿ ಅನುದಾನ ಕಡಿತ ಮಾಡಲಾರದೆ ಸಿಎಂ ಅವರು ಬುದ್ಧಿವಂತಿಕೆಯಿಂದ ಅದ್ಭುತವಾದ ಬಜೆಟ್ ಒದಗಿಸಿದ್ದಾರೆ ಅಂತ ಸಿಎಂ ಪರ ಬ್ಯಾಟಿಂಗ್ ಮಾಡಿದ್ರು. ಹಿಂದಿನ ಸರ್ಕಾರ 24 ತಾಸು ನೀರು ಕೊಡ್ತಕ್ಕಂಥದ್ದು, ಗುಳಬಾಳಕ್ಕಿಂದ ತರ್ತಕ್ಕಂಥದ್ದು 177 ಕೋಟಿ, 19 ಕೋಟಿಗೆ ಮಿಗಿಲಾಗಿ ನಮ್ಮ ತಾಯಿ ಮಕ್ಕಳ ಆಸ್ಪತ್ರೆ ಕೊಡ್ತಕ್ಕಂಥದ್ದು, ಡ್ರಾಮಾ ಸೆಂಟ್ರಲ್ ಕೆರೂರ್ ಹತ್ತಿರ ಮಾಡತಕ್ಕಂಥದ್ದು. ಹೀಗೆ ಜಿಲ್ಲೆಗಂತೂ ಭರಪೂರವಾಗಿ ಜನರ ವಿಚಾರಗಳೇನಿತ್ತು ಅದನ್ನ ಪೂರೈಸತಕ್ಕಂಥ ಬಜೆಟ್ ಇದಾಗಿದೆ. ರಾಜ್ಯದಲ್ಲಿ ರೈತರಿಗೆ, ಹಿಂದುಳಿದ ಜನಾಂಗದವರಿಗೆ, ಹಿಂದುಳಿದ ವರ್ಗದವರಿಗೆ
ಕಾಂಗ್ರೆಸ್ ಪಕ್ಷದಲ್ಲಿನ ಮನೆಗಳ ವಿಚಾರವಾಗಿ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಸ್ಪಷ್ಟನೆ ನೀಡಿದ್ದಾರೆ. ನಮ್ಮ ಹೈಕಮಾಂಡ್ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಸ್ಟ್ರಾಂಗ್ ಇದ್ದಾರೆ. ಖರ್ಗೆ ಅವರಿಗೆ ಇನ್ ಅಂಡ್ ಔಟ್ ಎಲ್ಲವೂ ಗೊತ್ತಿದೆ. ಸಿಎಂಗೆ ಪವರ್ ಇದೆ, ಬಜೆಟ್ ಮಂಡಿಸ್ತಾರೆ. ಇನ್ನು ಅಧಿಕಾರದಲ್ಲಿದ್ದವರು ತಮ್ಮ ಅಭಿಪ್ರಾಯ ಹೇಳ್ತಾರೆ. ಆದರೆ ಅಧಿಕಾರ ಇಲ್ಲದೆ ಇರುವ ಪಕ್ಷದವರನ್ನ ನೋಡಿದ್ದೀರಾ? ಅಧ್ಯಕ್ಷರನ್ನ ತೆಗೆಯಬೇಕು, ಅಧ್ಯಕ್ಷ ಹಂಗ ಮಾಡ್ತಾನೆ ಹಿಂಗ ಮಾಡ್ತಾನೆ ಅಂತಿದ್ದಾರೆ. ಇಂತಹ ಹೀನಾಯ ಪಕ್ಷ ನಮ್ಮ ವಿಪಕ್ಷವಾಗಿದೆ. ವಿಪಕ್ಷಕ್ಕಿಂತ ನಾವು ಬಹಳ ಉತ್ತಮವಾಗಿದ್ದೀವಿ ಅಂತ ಕೌಂಟರ್ ಕೊಟ್ಟರು. ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಹಿನ್ನೆಲೆ ಬಾಗಲಕೋಟೆ ಮಹಿಳಾ ಪೊಲೀಸ್ ಅಧಿಕಾರಿಗಳಿಂದ ಭರ್ಜರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಜಿಲ್ಲಾ ಎಸ್ಪಿ ಕಚೇರಿ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಮಹಿಳಾ ಖಾಕಿ ಪಡೆ ಹಾಡು, ನೃತ್ಯ, ನಾಟಕ, ವಿನೂತನ ವೇಷಭೂಷಣದಿಂದ ಗಮನ ಸೆಳೆದಿದ್ದಾರೆ. ಬಾಲ್ಯ ವಿವಾಹದಿಂದ ಆಗುವ ಅನಾಹುತಗಳ ಬಗ್ಗೆ ನಾಟಕದ ಮೂಲಕ ಜಾಗೃತಿ ಮೂಡಿಸಲಾಯಿತು. ಲೇಡಿ ಕಾಪ್ಸ್ ಜಾನಪದ ಹಾಡುಗಳಿಗೆ ಸಖತ್ ಸ್ಟೆಪ್ಸ್ ಹಾಕಿ ಸಂಭ್ರಮಿಸಿದರು. ವಿಜಯನಗರ ಹರಪನಹಳ್ಳಿಯಲ್ಲಿ ಸೇವಾಲಾಲ್ ಜಯಂತಿಯನ್ನ ಸಂಭ್ರಮದಿಂದ ಆಚರಿಸಲಾಯಿತು. ಹರಪನಹಳ್ಳಿ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಬಂಜಾರ ಸಮಾಜದ ಕುಲಗುರು ಸಂತ ಸೇವಾಲಾಲ್ ಭಾವಚಿತ್ರದ ಮೆರವಣಿಗೆ ನಡೆಸಲಾಯಿತು. ಈ ಮೆರವಣಿಗೆಯ ಸಂದರ್ಭದಲ್ಲಿ ಮಾಜಿ ಸಚಿವ ಪರಮೇಶ್ವರ್ ನಾಯ್ಕ್ ಡ್ಯಾನ್ಸ್ ಮಾಡಿ ಸ್ಟೆಪ್ಸ್ ಹಾಕಿ ಎಲ್ಲರ ಗಮನ ಸೆಳೆದಿದ್ದಾರೆ. ಶಿವಮೊಗ್ಗದ ಹೊಳಲೂರು ಏತ ನೀರಾವರಿ ಕಾಮಗಾರಿಯನ್ನ ಸಚಿವ ಬೋಸರಾಜ್ ವೀಕ್ಷಣೆ ಮಾಡಿದ್ದಾರೆ. 10 ವರ್ಷಗಳಿಂದ ಪಾಳು ಬಿದ್ದಿರುವ ಏತ ನೀರಾವರಿ ಕಾಮಗಾರಿ ಇದಾಗಿದ್ದು 3 ತಿಂಗಳಲ್ಲಿ ಸಮಸ್ಯೆ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಈ ವೇಳೆ ಸ್ಥಳೀಯ ಶಾಸಕಿ ಶಾರದಾ ಪೂರ್ಯನಾಯ್ಕ್, ಎಂಎಲ್ಸಿ ಬಲ್ಕೇಶ್ ಬಾನು, ಮಾಜಿ ಸಂಸದ ಆಯನೂರು ಮಂಜುನಾಥ್ ಸಚಿವರಿಗೆ ಸಾಥ್ ನೀಡಿದರು. ಎರಡು 2008ರಲ್ಲಿ ಹೊಳಲೂರು ಏತ ನೀರಾವರಿ ಯೋಜನೆ ಜಾರಿ ಮಾಡಲಾಗಿತ್ತು. ಅನೇಕ ಸರ್ಕಾರಗಳು ಬಂದರೂ ಈ ಸಮಸ್ಯೆ ಸುಧಾರಿಸಿಲ್ಲ ಅಂತ ನೀರಾವರಿ ಸಚಿವ ಬೋಸರಾಜು ಹೇಳಿದ್ದಾರೆ. ಏತ ನೀರಾವರಿ ಕಾಮಗಾರಿ ವೀಕ್ಷಣೆ ಬಳಿಕ ಮಾತನಾಡಿದ ಅವರು, ಈ ಕುರಿತು ಶಾಸಕಿ ಶಾರದಾ ಪೂರ್ಯನಾಯ್ಕ್ ಅವರ ಸದನದಲ್ಲಿ ಗಮನ ಸೆಳೆದಿದ್ದಾರೆ. ಪಂಪ್ ಹೌಸ್ನಿಂದ ನೀರು ಸರಿಯಾಗಿ ಕೆರೆಗಳಿಗೆ ತಲುಪುತ್ತಿಲ್ಲ. ಕೂಡಲೇ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳಿದರು. ರಾಜ್ಯ ಬಜೆಟ್ ಖಂಡಿಸಿ ಮೈಸೂರಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ರಾಮಸ್ವಾಮಿ ವೃತ್ತದಿಂದ ಜಿಲ್ಲಾ ಪಂಚಾಯಿತಿ ಕಚೇರಿ ಬಳಿಗೆ ಪ್ರತಿಭಟನಾ ಮೆರವಣಿಗೆ ಸಾಗಿತು. ನೂರಾರು ಬಿಜೆಪಿ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಲಾಯಿತು. ಇನ್ನು ಪ್ರತಿಭಟನೆಯಲ್ಲಿ ಶಾಸಕ ಶ್ರೀವತ್ಸ, ಮಾಜಿ ಶಾಸಕ ಎಲ್ ನಾಗೇಂದ್ರ, ರಾಜ್ಯ ಬಿಜೆಪಿ ವಕ್ತಾರ ಎಂಜಿ ಮಹೇಶ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲ್ಚಲ್ ಎಬ್ಬಿಸಿದ್ದ ದಿಗಂತ್ ನಾಪತ್ತೆ ಪ್ರಕರಣ ಸುಖಾಂತ್ಯಗೊಂಡಿದೆ. ವಿದ್ಯಾರ್ಥಿ ದಿಗಂತ್ ಉಡುಪಿಯಲ್ಲಿ ಪತ್ತೆಯಾಗಿದ್ದಾನೆ. ಉಡುಪಿಯ ಡಿಮಾರ್ಟ್ನಲ್ಲಿ ವಿದ್ಯಾರ್ಥಿ ಪತ್ತೆಯಾಗಿದ್ದಾನೆ. ಡಿಮಾರ್ಟ್ಗೆ ಬಂದಿದ್ದ ದಿಗಂತ್ ಚಲನವಲನದಲ್ಲಿ ಸಂಶಯಗೊಂಡು ಸಿಬ್ಬಂದಿ ವಿಚಾರಣೆ ಮಾಡಿದಾಗ ಸತ್ಯಾಂಶ ಬಯಲಾಗಿದೆ. ಕಳೆದ 11 ದಿನಗಳಿಂದ ನಾಪತ್ತೆಯಾಗಿದ್ದ ವಿದ್ಯಾರ್ಥಿ ದಿಗಂತ್ ಪತ್ತೆಯಾಗಿದ್ದಾನೆ. ಈ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಕುಂಪಲ ಪ್ರತಿಕ್ರಿಯಿಸಿದ್ದಾರೆ. ಪೊಲೀಸರು ಅವನನ್ನ ಮನೆಗೆ ಕರೆದುಕೊಂಡು ಹೋಗಿದ್ದಾರೆ. ಜಿಲ್ಲೆಯ ಬಿಜೆಪಿ ಅಧ್ಯಕ್ಷನಾಗಿ ನಿರಾಳನಾಗಿದ್ದೇನೆ. ಅನೇಕ ರೀತಿಯ ಸಂಶಯಗಳು ಬರುವುದು ಸ್ವಾಭಾವಿಕ. ಇದೀಗ ಪ್ರಕರಣ ಸುಖಾಂತ್ಯಗೊಂಡಿದೆ ಅಂತ ಹೇಳಿದ್ದಾರೆ. ಫರಂಗಿಪೇಟೆಯಿಂದ ನಾಪತ್ತೆಯಾಗಿದ್ದ ವಿದ್ಯಾರ್ಥಿ ದಿಗಂತ್ ಕೊನೆಗೂ ಪತ್ತೆಯಾಗಿದ್ದಾನೆ. ಕಾಣೆಯಾದ 12 ದಿನಗಳ ಬಳಿಕ ತಾಯಿಗೆ ಕರೆ ಮಾಡಿದ್ದಾನೆ. ಉಡುಪಿಯಲ್ಲಿ ಸುರಕ್ಷಿತವಾಗಿರುವುದಾಗಿ ಕರೆ ಮಾಡಿ ಹೇಳಿದ್ದಾನೆ. ನನಗೇನೂ ತೊಂದರೆ ಆಗಿಲ್ಲ, ಏನಾಗಿತ್ತು ಅನ್ನೋದು ಅಲ್ಲಿಯೇ ಬಂದು ಹೇಳೋದಾಗಿ ಹೇಳಿದ್ದಾನೆ ಎಂದು ದಿಗಂತ್ ತಾಯಿ ಸುಜಾತ ಹೇಳಿದ್ದಾರೆ. ನಾರ್ಮಲ್ ಇದ್ದವನು ಹೋಗುವ ದಿವಸ ಕೂಡ ನಾನು ಪೊಲೀಸರಲ್ಲಿ ಅದನ್ನೇ ಹೇಳುದು. ನಾವು ಹಾಗೆ ಇದು ಹೇಗೆ ಹೋಗ್ತಾನೆ, ಅವತ್ತು ಹನುಮಾನ್ ಚಾಲಿಸಿ ಓದಿದ್ದಾನೆ. ಆದ್ರೆ ತರಾತುರಿಯಲ್ಲಿ ಓಡಿದಾಗಿ ಮಾತ್ರ ಬೇಗ ಹೋಗಿದ್ದಾನೆ, ಸೀದಾ ಹೋಗಿದ್ದಾನೆ. ಪರ್ಸ್ ಅದು ವಾಚ್